I feel the gravity pull and it keeps me awake. I would rather be here, lonely in space. I've made up my mind, I just wanna be free. I live my own life in a new galaxy. I wanna be weightless in the silence of the night sky. I wanna free fall into nothing at all. I'm taking the moment, starting all over. I wanna be free and live my own life in a new galaxy. The memories fade, it's easing my mind. And I can finally breathe when I'm closing my eyes. I never realized what I just could do, but now I know I'm better. ಅಪ್ಪ ಗಣಪತಿ ದಯವಿಟ್ಟು ಯಾರ್ಯಾರು ಚಾನಲ್ ನೋಡ್ತಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡ್ಬಿಡಪ್ಪ. ವೀಡಿಯೋನೂ ಹಾಗೆ ಶೇರ್ ಮಾಡಲಿ. ಎಲ್ಲರಿಗೂ ಆಶೀರ್ವಾದ ಮಾಡಪ್ಪ. ಗುಡ್ ಮಾರ್ನಿಂಗ್ ಫ್ಯಾಮಿಲಿ. ನಮ್ಮ ಕೊಳ್ಳಿ ಹಿಲ್ಸ್ ದಾಟಿ ಇದು ಕೊಳ್ಳಿ ಹಿಲ್ಸ್ ಹಿಂಭಾಗಕ್ಕೆ ಬರುತ್ತೆ. ಇದು ಆ್ಯಕ್ಚುಲಿ ರೆಸಾರ್ಟ್ ಇರೋದು ನಾವು ಸೆಟಲ್ ಗಾರ್ಡನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಲೈಕ್ ಬೇರೆ ಥರ ಏನು ಆ್ಯಕ್ಟಿವಿಟೀಸ್ ಇಲ್ಲ, ಓನ್ಲಿ ಫಾರ್ ದ ಸ್ಟೇ ಅಷ್ಟೇ ಇಲ್ಲಿರೋದು. ಸೊ ಈಗಷ್ಟೇ ತಿಂಡಿ ಎಲ್ಲ ಮುಗೀತು. ಸೊ ಜಸ್ಟ್ ವಾಕ್ ಯು ಥ್ರೂ. ಇದು ಆ್ಯಕ್ಚುಲಿ ನಾವಿರೋಂಥ ರೂಮು. ನೆಕ್ಸ್ಟ್ ಲೆವೆಲ್ ಮೆಸ್ಡಪ್ಪ. ಸೊ ಇಲ್ಲಿ ನನ್ನ ಕ್ಯಾಂಪ್ ಫೈರ್ ಹಾಕಿದ ಜಾಗ ಅದೇನೆ. ಸೊ ಅಲ್ಲಿ ಕ್ಯಾಂಪ್ ಫೈರ್ ಆ ಕಡೆ ಪಕ್ಕದಲ್ಲಿ ನೀರು ಹರಿಯುತ್ತೆ, ಬಟ್ ಅಷ್ಟು ಫೋರ್ಸ್ ಇಲ್ಲ ನೀರೊಂದು. ನೆನ್ನೆ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ. ಬನ್ನಿ ಯಾವುದಾದ್ರು ಬೈಕ್ಸ್ಗಳು ಬಂದಿದೆ ನೋಡೋಣ. ಟ್ರಯಾಂಫ್ ಸ್ಕ್ರಾಂಬ್ಲರ್, ಏಪ್ರಿಲಿಯಾ, RR 310, ADV 390, FZ ವರ್ಷನ್ 3.0. ಇದು ಟ್ರ್ಯಾಂಪ್ ನಮ್ಮ ಗ್ರೂಪ್ ಕ್ಯಾಪ್ಟನ್ದು 850cc ಟ್ರ್ಯಾಂಪ್. ಆ್ಯಂಡ್ ಇದು FZ 25, ಇದು 250cc. ಆ್ಯಂಡ್ ದಿಸ್ ಇಸ್ ದ ಹ್ಯೂಜ್ ಬೀಸ್ಟ್ ಹಾರ್ಲೆ ಡೇವಿಡ್ಸನ್. ನೋಡ್ತಿರ್ಬೋದು ಏರ್ ಫಿಲ್ಟರ್ ಎಕ್ಸ್ಟ್ರಾ ಆಚೆ ಕಡೆಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಬ್ಯಾಕ್ ರೆಸ್ಟ್. ನಾರ್ಮಲ್ ಸೀಟಿ ಡೈರೆಕ್ಟ್ ಬ್ಯಾಕ್ ರೆಸ್ಟ್. ಸೀರಿಯಸ್ಲಿ ಜಾಸ್ತಿ ಸ್ಟ್ರೈನೇ ಆಗಲ್ಲ. ಇನ್ನೊಂದು ADV 390 ಇದೆ. R15 ಇದು ನಮ್ಮ ರೋಷನ್ ಗಾಡಿ. ಇದು ಆಬ್ವಿಯಸ್ಲಿ ಸುಮಾರು ಜನ ನೋಡಿರ್ತೀರ. ಆ್ಯಂಡ್ ದಿಸ್ ಈಸ್ BMW
310 GS, Duke 200, Bullet, Xpulse 200, Avenger 160 ಆ್ಯಂಡ್ ಇದು ಹೊಸ ಮಾಡಲ್ ಹಿಮಾಲಯನ್ 450, ಇಂಟರ್ಸೆಪ್ಟರ್, ಹಂಟರ್, ಇನ್ನೊಂದು ಹಿಮಾಲಯನ್ 450 ಇದೆ, ಟ್ರ್ಯಾಂಪ್ ಸ್ಪೀಡ್ 400, ಟ್ರ್ಯಾಂಪ್ ಸ್ಕ್ರಾಂಬ್ಲರ್, ನಮ್ಮವ್ರದ ಐಡಿಯಾ ಇಲ್ಲ ನನಗೆ. ಐ ಥಿಂಕ್ ಇದು ತಮಿಳ್ನಾಡು ನಂಬರ್ ಇದೆ, ಸಾರಿ ನಮ್ಮ ಗ್ರೂಪ್ದಲ್ಲ ಇದು. ಆ್ಯಂಡ್ ದಿಸ್ ಇಸ್ ಡಾಮಿನಾರ್, ನಮ್ಮ ಚಂದ್ರು ಬೈದು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಭೀಮಾ, ನಮ್ಮ ನೆಚ್ಚಿನ ಡಾಮಿನಾರ್. ಡ್ಯೂಕ್ 200 ಇದೆ ಅಲ್ಲೊಂದು, ಎಕ್ಸ್ಪಲ್ಸ್ 200, ಎಕ್ಸ್ಪಲ್ಸ್ ಪ್ರೋ ಇದೆ ಆ್ಯಕ್ಚುಲಿ, ರ್ಯಾಲಿ ಎಡಿಷನ್ ಗಾಡಿ, ಹಿಮಾಲಯನ್ 411, ಕ್ಲಾಸಿಕ್ 350, ಒನ್ ಮೋರ್ ಹಿಮಾಲಯನ್ 411, ಇದು ಇನ್ನೊಬ್ರದ್ದು ಥಾರ್. ನೋಡಿ ಇಲ್ಲಿ ನಮ್ಮ ಆಕ್ಸಿಡೆಂಟ್ ಬಾಯ್, ಇಲ್ಲೊಬ್ರು ಬೈಕ್ ಅಂದ್ಮೇಲೆ ಬೀಳಬೇಕು, ಅಪ್ಕಮಿಂಗ್ ಯೂಟ್ಯೂಬರ್. ಹಾಂ, ಇರೋದು 5 ಜನ ಅಥವಾ 40 ಜನ ಇದ್ದಾರೆ, ಈಗ 10 ಜನ ಮಾಡಿಸ್ತೇನೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಎಲ್ಲ ಬೈಕ್ಗಳು. ನೀವು ಹೋಗಿದ್ರಾ? ಹ್ಞೂ, ನೀವು ಹೋಗಿದ್ರಾ ವ್ಯೂ ಪಾಯಿಂಟ್ಗೆ? ಇಲ್ಲ, ವ್ಯೂ ಪಾಯಿಂಟ್ಗೆ ಹೋಗಿರಲಿಲ್ಲ. ನೀವು ಬೆಳಿಗ್ಗೆ ಎದ್ದೇನು ಅನಿಸುತ್ತೆ ಸರಿಯಾಗಿ? ಇಲ್ಲಿ ನಮ್ಮ ಯಾರದು ಟೀಚರ್ ಬರ್ತಾ ಇದ್ದಾರೆ. ಯಾಕ್ರಿ ಸ್ಟೂಡೆಂಟ್ಸ್? ಜೈ ಡಿ ಬಾಸ್. I love you. ಸಿಕ್ಕಾಬಟ್ಟೆ. ಸೊ ಇದು ನಮ್ಮ ಡೈನಿಂಗ್ ಏರಿಯಾ. ಏಯ್, ಇನ್ನ ತಿಂತಾನೆ ಇದೆಯಾ ತಿಂಡಿನ? ಹಾಲು ಟೀ ಕುಡ್ದು ಹೇಗಿದ್ದೀರಾ? ಮೀಟ್ ಅವರ್ ಚೇತನ್ ಬ್ರೋ. ನೀವು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಾಕಿದ್ದು. ಥ್ಯಾಂಕ್ ಯು ಬ್ರೋ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಬ್ರೋ. ಆಯ್ತು ಬ್ರೋ, ನೀವು ಸಬ್ಸ್ಕ್ರೈಬ್ ಮಾಡೋಣ ನನ್ನ ಚಾನಲ್ಗೆ. ನಾನು ಸ್ಟಾರ್ಟ್ ಮಾಡಿದಾಗಲೇ ಮಾಡ್ಕೊಂಡೆ. I love you. ನೀವು ನನ್ನದು ಮಾಡಿದ್ರಾ? ನಿಂದ ಹೆಸರೇ ಗೊತ್ತಿಲ್ಲ ನಿಮಗೆ? ನಿಂದ ಯಾವ್ದು ಇಲ್ಲ. ಅವ್ರ ಚಾನಲ್ ಹೆಸರು ಅವ್ರಿಗೆ ಕೇಳಿ ಏನು ಅಂತ. ನ್ಯಾನೋ ರೈಡರ್. ಏನ? ನಾನು ರೈಡರ ರತನ್ ಟಾಟಾ ಫ್ಯಾನ್ಸ್. ಹೌದಾ? ನೀವು ಎಲ್ಲೋ ಇರಬೇಕಿತ್ತು. ನೆಕ್ಸ್ಟ್ ಎ THMA ಅಂತಲ್ಲ. ಏನದ್ರ ಬಗ್ಗೆ ಮಾಡ್ತೀರಾ? ಸೇಜಾತ್ಮ ಅಲ್ಲ, ಬ್ಲಾಗ್ಸ್ ಯಾವ್ದ್ರ ಬಗ್ಗೆ ಇರುತ್ತೆ? ಮೋಟೋ ವ್ಲಾಗಿಂಗು ಇದೆ. ನೆಕ್ಸ್ಟ್ ಪಾಡ್ಕಾಸ್ಟ್ಗಳು ಶುರು ಮಾಡ್ತಾ ಇದ್ದೀನಿ. ಓಕೆ, ಪಾಡ್ಕಾಸ್ಟ್. ಹ್ಞೂ, ಗಾಟ್ ಎ ನ್ಯೂ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಬ್ರೋ. This one, SG Sejatma, na? Yes. That only. Thank you. Thank you. ನಾವು ಮಾಡಿದಾಗ ನಮಗಿರೋ ಟೈಪ್ನೇ ಹೇಳಿಲ್ಲ ನೀವು. ನೀವು ಮಾಡಿದ್ದೀರಾ? ಮತ್ತೆ ಅವಾಗಲೇ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲ. ಈಗ ಥ್ಯಾಂಕ್ ಯು. ಅದೊಂದು ಮೊಟ್ಟೆ ಹೇಳ್ಬಿಟ್ರಿ, ಒಂದು ಆಮ್ಲೆಟ್. ಹಲೋ Cheers ಸರ್. for the tea, hi. ಹಲೋ ಸತೀಶ್ ಸರ್. So, how's your first ride, right, with us? With this group, it's first ride actually. So, how are you feeling? Yeah, it was nice. Last night's party was good. The ride was beautiful. And planning to have a very good ride back home. Sure, for sure. Yeah. You will have. Thank you, guys. Thank you.
ಏನು ಮಾಡ್ತಿದ್ದೀರಾ ಬ್ರೋ? ಹೊರಟಿದೆ. ಆಗಲೇ ಕಟ್ತಾ ಇದ್ದೀರಾ ಫುಲ್ಲು? ಹೋಗ್ಬಿಡೋಣ ಬೇಗ. ಸರಿ, ಟಾಟಾ. ಆಯ್ತಾ ಬ್ರೋ ನಿದ್ದೆ? ನಿಮ್ಗೆ ಯಾಕೆ ಬೇಕದು? ಏನ್ರಿ ಟೀಚರ್? ಶುರು ಆಯ್ತು ಕಣಪ್ಪ ನನ್ನ ಮಗನ. ಒಂದೊಂದಲ್ಲ ಕಣಯ್ಯ ಇವನು. ಸ್ವಲ್ಪ ಗಾಡಿ ಯಾವ ಹಳ್ಳಕ್ಕೆ ಹೋಗ್ಬಿಟ್ಟಿದ್ದಪ್ಪ ಪಂಚರ್ ಮಾಡ್ಕೊಳಕ್ಕೆ ರೋಷನ್? ಕಂಪ್ರೆಸರ್ ಇದೆಯಾ? ಡೈಲಿ ಇಲ್ಲೇ ಆಗ್ಬೋದಾಗಿರೋ ಚಂದ್ರಬಾಯಿ ಒಳ್ಳೆ ಪಾರ್ಟ್ ಟೈಮ್ ಕೆಲಸ ಸಿಕ್ತು. ಪಂಚರ್ ಕಿಟ್ ಇರೋದ್ರಿಂದ ಇದೊಂದು ಒಳ್ಳೇದು. ನೀವು ಹಂಗೆ ಮಾತಾಡಿ, ನಂದು ಸೇರ್ಸ್ಕೊತೀನಿ ನಿಮ್ಮ. ನಿಮ್ಮ ವ್ಯೂವರ್ಸ್ಗೆಲ್ಲ ಫುಲ್ ಶೂಟಿಂಗ್ ಇದೆ. ನೆಕ್ಸ್ಟ್ ಲೆವೆಲ್ಲು ನೋಡಿ ಫ್ರೆಂಡ್ಸ್, ಗಾಡಿ ಪಂಚರ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ರಾಸ್ಕಲ್. ಮೊದಲೇ ಟೈರು ವೀಕ್ ಐತೆ, ಆಮೇಲೆ ಈ ಕಡೆಯಿಂದ ದೊಡ್ಡದು ಮಾಡಾಕ್ಬೇಕ. ಊರಲ್ಲಿ ಒಂದಿಬ್ರು ಇರ್ತಾರೆ, ಮಾಡಕ್ ಕೆಲ್ಸವಿಲ್ಲ ಅಂದ್ರೆ ಏನಾರ ಮಾತಾಡ್ಕೊಂಡು ಕೂತಿರ್ತಾರೆ ಅಂತಾರಲ್ಲ, ಇವರೇನೇ ಅದು. ಹೂ ಕಣಪ್ಪ, ನೆನ್ನೆ ನೀನು ಕೊಟ್ಟಿರೋ ರೋದ್ನೆಗೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೇಳೋದಾ? ಇದಕ್ಕೂ ನಂಗೂ ಸಂಬಂಧ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು. ನನ್ನ ಮೇಲೆ ಆಣೆ ಇಟ್ಟೇಳು. ಎಲ್ಲ ಪ್ಯಾಕೇಜ್ ಆಯಿತು, ಪ್ಯಾಕಿಂಗ್ ಆಯಿತು. ಈಗ ಹೊರಡೋಣ. ಈಗ ಗುಡ್ ಸ್ಟೇ. ಎಲ್ಲ ಗಾಡಿಗಳು ರೆಡಿ, ಹೊರಡೋಣವೇ. ಬ್ರೋ, ಹಿಂದಕ್ಕೆ ಮೌಂಟ್ ಮಾಡೋ ಆಪ್ಷನ್ ಇಲ್ವಾ ನಿಮಗೆ? ಛೇ, ಹಿಂದೆ ಇದ್ರೆ ಒಳ್ಳೆ ಮಜಾ ಇರೋದು. ಅದು ಮತ್ತೆ ಅದು ಎರರ್ ಬರ್ತಾ ಇದೆ. ಅದು ವಾಟರ್ ರೇಟಿಗೆ ಅದು ಡಿಸ್ಪ್ಲೇ ನಿಲ್ಲಿಸ್ಬೇಕು, ಅಲ್ಲೇ ಹೋಗ್ಬಿಡ್ತದೆ ಅದು. ಕಮ್ಯುನಿಕೇಶನ್ ಎರರ್ ಅಂತಾನೆ ಬರ್ತಾ ಇದೆ. ಅಂತೂ ಇಂತೂ ಒಳ್ಳೆ ಹಿಲ್ಸ್ 70 ಹೇರ್ ಪಿನ್ಸ್ ರೈಡ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನು 2 ಹೇರ್ ಪಿನ್ಸ್ ಕವರ್ ಆಯಿತು ಅಂದರೆ 70 ಹೇರ್ ಪಿನ್ಸ್ ಕವರ್ ಆಗೋದಂಗೆ. ಮೀನ್ಸ್ ಅಂದರೆ ನೆನ್ನೆ ಬಂದಾಗ 70, ಎಸ್ 1 ಆಫ್ 70 ಹೇರ್ ಪಿನ್ಸ್ ಇಸ್ ಡನ್. ನೆನ್ನೆ ಹತ್ತಿದ್ದು 70 ಹೇರ್ ಪಿನ್ಸ್, ಇವಾಗ ಮತ್ತೆ ಇಳಿತಾ ಇರೋದು 70 ಹೇರ್ ಪಿನ್ಸ್. ಸೊ ವಿ ಆರ್ ಎಂಡಿಂಗ್ ದ Gold Hills ride. It was really good actually. ತುಂಬ ಜನ, ತುಂಬ ಬೈಕ್ಗಳು, ಲೈಕ್ ವಿ ಆರ್ ಮೋರ್ ಪ್ಯಾಷನೇಟ್ ರೈಡರ್ಸ್ ಅಷ್ಟೇ. ನಾನು ನಿನ್ನೆ ಇದ್ರ ವಿಡಿಯೋದಲ್ಲಿ ಹೇಳ್ದಂಗೆ ದಿಸ್ ಈಸ್ ಬೈಕರ್ಸ್ ಪ್ಯಾರಡೈಸ್ ಈ ರೋಡ್ ಒಂಥರ. ಯಾವುದೇ ಒಂದಾಗಲಿ ವಿಚ್ ಇಸ್ ಮೋರ್ ಅಡ್ವೆಂಚರಸ್, ಅದು ನಮಗೆ ಬೈಕರ್ಸ್ಗಳಿಗೆ ಪ್ಯಾರಡೈಸ್. ಹಂಗಂತ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಆರ್ ಸ್ಟಂಟ್ಗೆಲ್ಲ, ಬಟ್ ಈ ಥರ ಲೈಕ್ ಎಂಜಾಯಿಂಗ್ ದ ನೇಚರ್ ಆ್ಯಂಡ್ ಎವ್ರಿಥಿಂಗ್, ಆ ಥರ ಬಂದಾಗ ಇಟ್ ಈಸ್ ಅ ಬೈಕರ್ಸ್ ಪ್ಯಾರಡೈಸ್. ಸೊ ರೋಷನ್ ಗಾಡಿ ಪ್ರಾಬ್ಲಮ್ ಆಗಿದೆ, ಒಂದು ಹೊಸ ಬ್ಯಾಟ್ರಿ ಹಾಕ್ಸಿದ್ರು ಪ್ರಾಬ್ಲಮ್ ಆಗ್ತದೆ. ಬಿಕಾಸ್ ಮ್ಯಾಗ್ನೆಟಿಕ್ ಕಾಯಿಲ್ ಅಂತ ಇರುತ್ತೆ, ಸೊ ಮ್ಯಾಗ್ನೆಟಿಕ್ ಕಾಯಿಲ್ ಒಂದು ಹಾಳಾಗೋಗಿದೆ. ಸೊ ಅದನ್ನು ರೆಡಿ ಮಾಡಿಸ್ಬೇಕು. ಸೊ ಈಗ ಟೋ ಮಾಡಿಕೊಂಡು ಆನ್ ಮಾಡಿದ್ವಿ ಗಾಡಿನ. ಸೊ ಅವನಿನ್ನ ಹಿಂದೆ ಬರ್ತಾ ಇದ್ದಾನೆ, ನಾವು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೋಸ್ಕರ ನಾವು ಕಾಯಬೇಕಾಗತ್ತೆ.
ಸೀರಿಯಸ್ಲಿ ಲಿಟ್ರಲಿ ಶೋಲ್ಡರ್ ಹೆವಿ ಪೇಯ್ನ್ ಬಂದಿದೆ. ಒನ್ಲಿ ರೀಸನ್ ಈಸ್ ಮೊದಲಾದ್ರು ವೆಬ್ಸೈಟ್ ಓಡಿಸ್ತಾ ಇದ್ದೆ, ವೆಯ್ಟ್ ಇರಲಿಲ್ಲ ಗಾಡಿ. ಈಗ ಈ ಡಾಮಿನರ್ ತೊಗೊಂಡಾಗ್ಲಿಂದ ನೆಕ್ಸ್ಟ್ ಲೆವೆಲ್ ವೆಯ್ಟ್ ಗಾಡಿ ಇದು. ಈಗ ನಾವು ಸೇಲಮ್ಗೆ ಬಂದಿದ್ದೀವಿ. ಸೊ ಸೇಲಮಿಂದ ಈಗ ಥ್ರೂ ಮೆಟ್ಟೂರು ಡ್ಯಾಮ್, ದೆನ್ ಮಲೆ ಮಹದೇಶ್ವರ ಬೆಟ್ಟ, ನಮ್ಮ ಮೈಸೂರು. ಆ್ಯಕ್ಚುಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ವೆಹಿಕಲ್ಸ್ಗಳೆಲ್ಲ ಅಲ್ಲೇ ಇದೆ ನಮ್ಮದು. ಸಡನ್ ಈ ಥರ ಎಂಟ್ರಿ ಕೊಡೋರು ಹೆಂಗೆ ವೆಹಿಕಲೇ. ಸೊ ಎಸ್, ಮಲೆ ಮಹದೇಶ್ವರ ಬೆಟ್ಟ ಅಲ್ಲಿ ಫಾರೆಸ್ಟ್ ಆಫೀಸರ್ ಹತ್ರ ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀವಿ. ಆ ಗಾಡಿ ಓಡಿಸೋ ಸ್ಥಿತಿಲಿ ಅಂತೂ ಇರಲಿಲ್ಲ. ಸೊ ಆ ರೀಸನಿಂದ ಅದನ್ನು ನಾನು ತೊಗೊಂಬರ್ಬೇಕು, ಅದನ್ನು ಓಡಿಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ ಶೋಲ್ಡರ್ ಪೇನ್ ಬಂದಿದೆ ನಮಗಂತೂ. ಈಗ ನಾವು ಸೇಲಮಲ್ಲಿರೋ ಟ್ರ್ಯಾಂಪ್ ಶೋರೂಮಿಗೆ ಬಂದಿದ್ದೀವಿ. ನಮ್ಮ ಜೊತೆ ಬಂದಿದ್ದು ಒಂದು ಟ್ರ್ಯಾಂಪ್ ಗಾಡಿದು ಬ್ರೇಕ್ ಪ್ಯಾಡ್ಸ್ ಇರಲಿಲ್ಲ, ವೀಕ್ ಆಗೋಗಿತ್ತು. ಸೊ ಅದನ್ನು ಚೇಂಜ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ಈಗಿಲ್ಲಿ ಅದನ್ನು ಹಾಕ್ಸ್ಕೊಂಡು ನೋಡ್ಬೇಕು. ಆ್ಯಕ್ಚುಲಿ ತುಂಬ ಮುಂದೆ ಬಂದಿದ್ದೀವಿ ನಾವು. ಸೂರ್ಯ ಮುಳುಗಾಯಿತು. ಈಗ ನಾನು ತಮಿಳ್ನಾಡು ಫಾರೆಸ್ಟ್ರಲ್ಲಿದ್ದೀನಿ. ಈಗ ಇಲ್ಲಿಂದ ಪಲಾರ್ ಅಂದರೆ ಅದು ಕರ್ನಾಟಕ ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದೂರದಲ್ಲಿ. ಈಗ ಆಲ್ರೆಡಿ ನಮ್ಮ ಸ್ಕ್ವಾಡ್ ಮೆಂಬರ್ಸ್ ಹೋಗಿದ್ದಾರೆ. ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಸಡನ್ನಾಗಿ ಒಂದು ನಾಯಿ ಅಡ್ಡ ಬಂದು ಸಡನ್ನಾಗಿ ಗಾಬರಿಯಾಗಿ ನಾನು ಒಂದು 2 to 3 minutes ಬ್ರೇಕ್ ತೊಗೊಂಡು, ಬಿಕಾಸ್ ಆ ಸಡನ್ ಹಾರ್ಟ್ ಬೀಟ್ ಇರುತ್ತಲ್ಲ, ಜೋರಾಗಿ ಬಡ್ಕೊಳಕ್ಕೆ ಶುರು ಮಾಡುತ್ತೆ ಆ ಥರ ಇನ್ಸಿಡೆಂಟ್ಸ್ ಆದಾಗ. ಸೊ ಆ ಭಯದಲ್ಲಿ ಓಡಿಸ್ಬಾರ್ದು ಗಾಡಿನ. ಅದೇ ಇನ್ಸಿಡೆಂಟ್ FZ-ಅಲ್ಲಿ ಏನಾದರೂ ಆಗಿದ್ದಿದ್ರೆ ಗ್ಯಾರಂಟಿಯಾಗಿ ಗೊತ್ತಿದೆ. ಓನ್ಲಿ ರೀಸನ್ ಏನು ಇನ್ಸಿಡೆಂಟ್ ಆಗ್ದಿಲ್ದಿರೋದಕ್ಕೆ ಈ ಗಾಡಿಲಿರೋ ABSಗೆ. ಸೀರಿಯಸ್ಲಿ ಐ ಡೋಂಟ್ ನೋ ಹೂ ಇನ್ವೆಂಟೆಡ್ ದಿಸ್ ABS ಥಿಂಗ್, ಬಟ್ ಲಿಟ್ರಲಿ ಗ್ರೇಟ್ ಥ್ಯಾಂಕ್ಸ್ ಫಾರ್ ಹಿಮ್. ಇವತ್ತು ಆ ಟೆಕ್ನಾಲಜಿಯಿಂದ ಅಟ್ಲೀಸ್ಟ್ ನಾನು ಬದುಕೊಂಡಿದ್ದೀನಿ. ಇವತ್ತು ನಾನು ಆಲ್ಮೋಸ್ಟ್ ಜಸ್ಟ್ ರೆಗ್ಯುಲರ್ ರೋಡ್, ಹೈವೇನೇ ಅದು. ಸೊ ಐ ವಾಸ್ ಇನ್ ಲೈಕ್ 60-65. ಆ ಟೈಮಲ್ಲಿ ನಾಯಿ ಯಾವ್ದಾದ್ರು ಅಡ್ಡ ಬಂತು ಅಂದರೆ ಹೆಂಗಾಗ್ಬೇಕು ಹೇಳಿ. ಆಲ್ ಆಫ್ ಅ ಸಡನ್ ಬ್ರೇಕ್, ಇಂಜಿನ್ ಬ್ರೇಕಿಂಗ್, ಪಟ್ ಅಂತ ಇಂಜಿನ್ ಗೇರ್ನ ಡೌನ್ ಮಾಡಿ ಪಟ್ ಅಂತ ಬ್ರೇಕ್ ಹಿಡಿದು, ಓ ಮೈ ಗಾಡ್, ಆ ಮೊಮೆಂಟಾಗ ಬ್ರೈನ್ ಓಡಲ್ಲ ಕರೆಕ್ಟಾಗಿ ಒಂದೊಂದ್ಸರಿ ಏನು ಮಾಡ್ತಾಯಿದ್ದೀವಿ ಅಂತ. ಬಟ್ ಸ್ಟಿಲ್ ಓಕೆ, ಐ ಆಮ್ ಫೈನ್. ಅದರಿಂದ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೀನಿ. ಈಗ ಹೋಗಿ ನಮ್ಮ ಸ್ಕ್ವಾಡ್ ಜೊತೆಗೆ ಜಾಯ್ನ್ ಆಗಬೇಕು. ಐ ಥಿಂಕ್ ಅವರು ಕರ್ನಾಟಕ ಚೆಕ್ ಪೋಸ್ಟಲ್ಲಿ ಇರ್ತಾರೆ ಇಷ್ಟೊತ್ತಿಗೆ. ಏನಾಯ್ತು ಬೈ? ಏನು ದುಡ್ಡು ಕೊಡ್ಬೇಕಾ? ಹೌದಾ? ಅದು ಬರ್ತಾ ಇರಲಿಲ್ಲ. ಎಷ್ಟು? 6 o'clock ಮೇಲೆ ಫಾರೆಸ್ಟ್ ಏರಿಯಾ ಕ್ಲೋಸ್ ಅದು ಇದು ಅಂತ ಏನು ಹೇಳಲಿಲ್ಲ. ಹೇಳಿದ್ದೀರಾ ಕಷ್ಟ ಆಗ್ಬಿಡೋದು. ಚಾಮರಾಜನಗರ
ಇಲ್ಲಿಂದ ನಮ್ಗೆ ಇನ್ನೊಂದು 2.5 hours ಮೈಸೂರು ನಾವು ಈಗಿರೋ ರೋಡ್ ಕಂಡೀಷನ್ಗೆ. ಇಲ್ಲ ರೋಡ್ ಚೆನ್ನಾಗಿತ್ತು ಅಂದರೆ ಇನ್ನೂ ಬೇಗನೆ ಹೋಗಬಹುದು. ಸೊ ಆಕ್ಸಿಡೆಂಟ್ ಆಗಿರೋ ಗಾಡಿನ ತಗೊಂಡು ಹೋಗಿದ್ದಾರೆ. ಇನ್ನು ಇಬ್ಬರು ರೋಷನ್ ಆ್ಯಂಡ್ ಮಿಥುನ್ ಅಂತ. ರೋಷನ್ ಅವ್ನು ಡ್ಯೂಕಲ್ಲಿ ಹೋಗಿದ್ದಾನೆ. ಮಿಥುನ್ ಅವ್ರು ಏನು ಮಾಡಿದ್ರು ಅಂದರೆ ಅವ್ರದ್ದು ಹಿಮಾಲಯನ್ ಇತ್ತು. ಸೊ ಅವರ ಹಿಮಾಲಯನ್ನ ಇಲ್ಲೇ ನಿಲ್ಲಿಸಿ ಅಲ್ಲಿ ಗಾರ್ಡ್ ಹತ್ರ ಯಾರು ಇದ್ರು ಬಾರ್ಡ್ರ್ ಹತ್ರ, ಅಲ್ಲಿ ಗಾಡಿ ನಿಲ್ಲಿಸಿ ಅವ್ರ ಹತ್ರ ಕೀ ಕೊಟ್ಟು ಹೋಗಿದ್ರು. ಸೊ ಈಗ ಬಂದು ಕೀ ಇಸ್ಕೊಂಡಿದ್ದಾಯ್ತು. ಇಲ್ಲಿಂದ ಅವ್ರು ತೊಗೊಂಡು ಹೋಗಿದ್ದಾರೆ. ನಮಗಿನ್ನ ಮುಂಚೆನೇ ಹೋಗಿದ್ದಾರೆ ಅವರು. ಅಟ್ಲೀಸ್ಟ್ ನಮಗೆ ಬೆಳಕಿರೋ ಟೈಮಲ್ಲಿ ಹೋಗಿದ್ರೇ ಒಳ್ಳೇದು. ಯಾಕಂದ್ರೆ ನೈಟ್ ಆಗೋಯ್ತು ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಹೆಡ್ಲೈಟ್ ಬೇರೆ ಇಲ್ಲ ಆ ಗಾಡಿಗೆ. ಹೆಡ್ಲೈಟ್ ದಬಾಕೊಂಬಿಟ್ಟಿದೆ. ಹೆಡ್ಲೈಟ್ ಇಲ್ಲದೆ ಇರೋ ಕಾರಣ ಬೇಗನೆ ಹೊರಟ್ರು ಅವರು. ನಾವು ಆದಷ್ಟು ಸೇಫಾಗಿ ಹೋಗ್ಬೇಕಪ್ಪ. ಕಾಡು ಪ್ರಾಣಿ ಅವರ ಅಡ್ಡ ಗಿಡ್ಡ ಬಂದ್ಬಿಟ್ರೆ ಭಾಳ ಕಷ್ಟ ಆಮೇಲೆ ನಮ್ಗಳಿಗೆ. ಮಾದಪ್ಪ ಫುಲ್ಲು ಲೈಟಿಂಗ್ ಹಾಕಿ ಜಗಮಗ ಅನ್ನಿಸ್ತಾವ್ರೆ ಮಲೆಮಹದೇಶ್ವರ ಬೆಟ್ಟನ. ಮೇ ಬಿ ಈ ಮಹದೇಶ್ವರ ಬೆಟ್ಟದ ರೋಡ್ ನೋಡ್ತಾ ಇದ್ರೆ ಇನ್ನೂ ಅಗಲ ಮಾಡಬೇಕು ಅನ್ಸುತ್ತೆ. ಜನಗಳಿಗೆ ಹೋಗೋಕ್ಕೆ ಸ್ಟೆಪ್ಸ್ಗಳಿದೆ, ಮೆಟ್ಲುಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಕೆಲವರು ರೋಡಲ್ಲೇ ಬರ್ತಾರೆ. ದಟ್ಸ್ ಗುಡ್, ನಾವು ಬೇಡ ಅಂತ ಹೇಳಲ್ಲ. ಬಟ್ ನೀವು ತಿರುಪತಿಲಿ ನೋಡಿದ್ರೆ ಕೆಲವೊಂದು ಜಾಗಗಳಲ್ಲಿ ರೋಡ್ ಸೈಡ್ ನಡ್ಕೊಂಡು ಹೋಗೋಕ್ಕೆ ಎಲ್ಲಿ ಜಾಗಗಳಿದೆ ಅಲ್ಲಿ ಸಪ್ರೇಟು ವಾಕಿಂಗ್ಗೆ ಪಾತ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರದ್ದೇನಾದರೂ ಇಲ್ಲೂ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕೆ ಅಂದರೆ ನೋಡಿ, ಇವಾಗ ನಮಗೆ ರೋಡ್ ಖಾಲಿ ಇರುತ್ತೆ ಬಟ್ ಓವರ್ಟೇಕ್ ಮಾಡೋಕ್ಕಾಗಲ್ಲ. ದ ಓನ್ಲಿ ರೀಸನ್ ಈಸ್ ಆಪೋಸಿಟಿಂದ ಈ ಥರ ಹಿಂಗೆಲ್ಲ ಜನಗಳು ನಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ಥರ ಹಿಂಗೆ ನಡ್ಕೊಂಬಂದಾಗ ನಮಗೂ ಈ ಕಡೆ ಓವರ್ಟೇಕ್ ಮಾಡೋದು ಕಷ್ಟ, ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗುತ್ತೆ, ಈಸಿಯಾಗಿ ಹೋಗೋಕ್ಕಾಗಲ್ಲ. ದಟ್ಸ್ ದ ಇಶ್ಯೂ. ಏನು ನಾರ್ಮಲ್ 4-wheeler ಲೈಕ್ ಕಾರ್ ಆ ಥರದ್ದು ಏನಾದ್ರು ಇದ್ದರೆ ಹೋಗೋಣ. ಬಟ್ ಈ ಥರ ಬಸ್ಸಿಂದೆಲ್ಲ ಸಿಗಾಕೊಂಡಾಗ ಜನಗಳು ನಡ್ಕೊಂಬರ್ತಾ ಇರ್ತಾರೆ, ಓವರ್ಟೇಕ್ ಮಾಡೋಣ ಅಂದ್ರೆ ಆಗಲ್ಲ. ಓವರ್ಟೇಕ್ ಇನ್ ದ ಸೆನ್ಸ್ ನಾವೇನು ಹೈ ಸ್ಪೀಡಲ್ಲಿ ಓವರ್ಟೇಕ್ ಮಾಡಲ್ಲ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ರೆಗ್ಯುಲರ್ ಓವರ್ಟೇಕ್ ಮಾಡ್ತೀವಿ ಅಷ್ಟೇ. ತುಂಬ ಕಡಿಮೆ ಪೇಸಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಸೀರಿಯಸ್ಲಿ ಗವರ್ನಮೆಂಟ್ ಇದ್ರ ಬಗ್ಗೆ ಏನಾದರೂ ಒಂದು ಯೋಚನೆ ಮಾಡಬೇಕು. ದೇವಸ್ಥಾನದೆಲ್ಲ ಸರ್ಕಾರಕ್ಕೆ ದುಡ್ಡು ಅಂತ ತೊಗೊಳ್ತೀರಾ, ಅದೇ ಥರ ಇಂಪ್ರೂವ್ ಮಾಡಬೇಕಲ್ವಾ? ಎಲ್ಲ ಹೇಳ್ತೀನಿ, ಹಂಗಂತಲ್ಲ. ಹೊಸ್ದಾಗಿ ಡಾಂಬರಲ್ಲಿ ಹಾಕಿ ಚೆನ್ನಾಗಿ ಮಾಡ್ಯಾರ ರೋಡು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಈ ಥರ ಜನಗಳಿಗೆ ಅಂತ ಬಂದಾಗ ಇನ್ನೂ ಏನಾರ ಬೇರೆ ಥರದ್ದು ಏನಾರ ಮಾಡಿದ್ರೆ ಒಳ್ಳೆಯದು. ದಟ್ಸ್ ಅನ್ ಸಜೆಷನ್ ಆ್ಯಂಡ್ ಒಪಿನಿಯನ್ ಫ್ರಮ್ ಮೈ ಸೈಡ್. ಇವನ್ ನಂದು ಅಂತಲ್ಲ, ಇಲ್ಲಿ ಓಡಾಡೋರ್ದು ಅದೇ ಒಪಿನಿಯನ್ಗಳಾಗಿರುತ್ತೆ. ನೀವು ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಆಪೋಸಿಟ್ ಸೈಡಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಮಹದೇಶ್ವರ ಬೆಟ್ಟ ಇಳಿದಾಯ್ತು, ಟ್ರಾಫಿಕ್ ಜಾಮಲ್ಲಿ ತಗಲಾಕೊಂಡಿದ್ದೀವಿ. ಪೊಲೀಸ್ಗಳು ಏನಪ್ಪ ಮಾಡ್ತಾರೆ? ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಜಾಮ್ ಮಾರ ಇವತ್ತು. ಐ ಆಮ್ ನಾಟ್ ಶ್ಯೂರ್ ಎವ್ರಿ ಡೇ ಹೆಂಗೆ ಇರುತ್ತೆ ಏನೋ ಅಂತ. ಬಟ್ ಸ್ಟಿಲ್ ಇವತ್ತು ಸಿಕ್ಕಾಪಟ್ಟೆ ಇದೆ. ಹಾ, ಸ್ಟೆಪ್ಸ್ಗೂ ಲೈಟು ಇಲ್ಲ, ಎಲ್ಲಾ ತರನು ಮಾಡ್ತಾರೆ, ಎಲ್ಲಾರು ಒಂದ್ ಕಡೆ ಹೊಡೆಸ್ತಾರೆ.
ಈ ತಿರುಪತಿಲೆಲ್ಲ ಮಾಡ್ಯಾರಪ್ಪ, ನಡ್ಕೊಂಡು ಹೋಗಕ್ಕೆ ಸಪ್ರೇಟ್ ಪಾತು. ಎಲ್ಲ ಸರ್ಕಾರ ಮಾಡ್ತಾರೆ, ಅದೊಂದ್ರಲ್ಲಿ ಓಡಿಸ್ತಾರೆ ಎಲ್ಲದಕ್ಕೂ. ಹೆವಿ ಗ್ರಾವೆಲ್ಸ್. ಇನ್ನೆಲ್ಲೂ ಒಳಿಕ್ ಹೋಗ್ಲಿ ಹೇಳೋಣ, ನೀನೇ ಎತ್ಲಗಿ. ಹನ್ನೂರಿಗೆ ಬಂದ್ವಿ, ಪಿಟ್ ಸ್ಟಾಪ್ ಆಯ್ತು, ಟೀ ಕುಡ್ದಿದ್ದಾಯ್ತು. ಈಗ ಡೈರೆಕ್ಟ್ ಮೈಸೂರು. ಇನ್ನು 90 ಕಿಲೋಮೀಟರ್ಸ್ ಇದೆ, ಎಕ್ಸಾಕ್ಟ್ 90 ಕಿಲೋಮೀಟರ್ಸ್ ಇದೆ. ಮೈಸೂರಿಗೆ ಹೋದ್ರೆ ಅವಾಗ ಮಲ್ಕೊಳ್ಳೋದು. ಟೈಮ್ ಆಲ್ಮೋಸ್ಟ್ 8:50 ಈಗ. ಹೋಗೋಷ್ಟರಲ್ಲಿ ಮೋಸ್ಟ್ಲಿ 10 ಗಂಟೆ ಆಗುತ್ತೆ ಮೈಸೂರು ರೀಚ್ ಆಗೋಷ್ಟರಲ್ಲಿ. 2 ಅವರ್ಸ್ ಬೇಕು ಹೋಗೋಕ್ಕೆ. ಸೊ ಹೋಗೋಣ ಬನ್ನಿ. ಆಲ್ಮೋಸ್ಟ್ ನಿಯರ್ ಟು ಮೈಸೂರು ರೀಚ್ ಆಗ್ತಾ ಇದೀವಿ. ಹಾರ್ಡ್ಲಿ ಒಂದು 30 ಕಿಲೋಮೀಟರ್ಸ್ ಇದೆ ಮೈಸೂರು. ಆಕ್ಸಿಡೆಂಟ್ ಆಗಿದ್ದ ಗಾಡಿ ಹೇಳ್ತಾ ಇದ್ನಲ್ಲ, ಅದು ಮುಂದೆ ಇದೆ. ಅದನ್ನು ನಾವು ಸ್ಕೌಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅದರಲ್ಲಿ ಹೆಡ್ಲೈಟ್ ಇಲ್ಲ ಸದ್ಯಕ್ಕೆ. ಈ ರೋಡು ನೆಟ್ಟಿ ಇಲ್ಲ, ಬಾಯಿ ಬಂದಂಗೆ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಏನು ಮಾರಾಯ, ಅಟ್ಲೀಸ್ಟ್ ಹಂಪಳಗಾರು ಪಟ್ಟಿ ಹೊಡೆಯೋದು. ರೈಟ್. ಎಸ್, ನಾವು ಈಗ ತಲಕಾಡು ರೂಟ್ ಮೇಲೆ ಬಂದ್ವಿ. ತಲಕಾಡು ರೂಟ್ ಮೇಲೆ ಬಂದು ಇನ್ನೇನು ಮೈಸೂರು ರೀಚ್ ಆಗ್ತಾ ಇದೀವಿ. ಗಾಡಿ ನಮ್ಮ ಮಿಥುನ್ ಅವರು ಓಡಿಸ್ತಾ ಇದ್ದಾರೆ. ಆಗಲೇ ಹೇಳ್ದಂಗೆ ಈಸ್ ರಿಯಲ್ ಎ ಗುಡ್ ಡ್ರೈವರ್, ಒಳ್ಳೆ ರೈಡರ್. ಆ್ಯಕ್ಚುಲಿ ಈಸ್ ಫ್ರಮ್ ಕುಶಾಲನಗರ. ಹಿಮಾಲಯ ಓಡಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಈ ಗಾಡಿ ನಾವು ತೊಗೊಂಡೋಗ್ಬೇಕಾಗಿದೆ. ಬಟ್ ಲಿಟ್ರಲಿ ಆ ಪೊಸಿಷನ್, ಆ ಗಾಡಿ ಲಿಟ್ರಲಿ ಓಡ್ಸಕ್ ದೇವರಾಣೆಗೋಷ್ಟು ಕಷ್ಟ ಇದೆ. ಫುಲ್ ಮುಂದ್ಗಡೆ ಎಲ್ಲ ಬೆಂಡಾಗಿ ಹೋಗಿದೆ. ಮ್ಯಾನೇಜ್ ಮಾಡ್ಕೊಂಡು ಆಗ್ಲಿಂದ 60-70 ಹೊಡಿತಾ ಬಿದ್ದಿಯಾರ ಗಾಡಿ. ಪೆಟ್ರೋಲ್ ಬೇರೆ ಖಾಲಿ ಆಗೋಯ್ತು. ಯಾವುದೋ ಹಳ್ಳಿಲಿ ಪಾಪ ಮನೇಲಿ ಇಟ್ಕೊಂಡಿದ್ರು. ಮನೆಲ್ಲ ಪೆಟ್ರೋಲ್ ಇಸ್ಕೊಂಡು ಹಾಕಿಸ್ಕೊಂಡ್ವಿ. 34 ಕಿಲೋಮೀಟರ್ಸ್ ಮೈಸೂರು. ಹಾಫ್ ಆನ್ ಅವರಲ್ಲಿ ನಾವು ಮೈಸೂರಲ್ಲಿ ರೀಚ್ ಆಗಿರ್ತೀವಿ ಮನೆಗೆ. ಆ್ಯಂಡ್ ಎಸ್, ಈ ಇವತ್ತಿನ ಬ್ಲಾಗ್ ಏನಿದೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಬ್ವಿಯಸ್ಲಿ. ಸೊ ಹೇಳೋದು ಒಂದೇ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ಏನಾದ್ರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ಗಳೇನಾದರೂ ಇತ್ತು ಅಂದರೆ ದಯವಿಟ್ಟು ಡ್ರಾಪ್ ಎನ್ ಕಮೆಂಟಲ್ಲಿ ಬರೀರಿ. ಏನು ಇಂಪ್ರೂವ್ ಮಾಡ್ಕೊಬೋದು ನಾವು ಬ್ಲಾಗಲ್ಲಿ ಅಂತ. ಸೀರಿಯಸ್ಲಿ, ಲಿಟ್ರಲಿ ಐ ವಿಲ್ ವರ್ಕ್ ಆನ್ ದಟ್. ಅಷ್ಟು ನಾನು ಹೇಳಬಲ್ಲೆ. ಸೊ ಪ್ಲೀಸ್, ದೆನ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಮಿಸ್ಟರ್ ಸೇಜಾರ್. ಸರಿ, ಹಂಗಿದ್ರೆ ಎಲ್ಲ ಹೊರಡುವ. ಬಾಯ್ ಬ್ರೋ. ಬಾಯ್ 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 ಬ್ರೋ. ಹಾಂ ಬಾಯ್ ಬ್ರೋ. ಬ್ರೋ ನೀವು ಮಾರ್ನಿಂಗ್ ಹೋಗಿ ಕುಶಾಲನಗರಕ್ಕೆ. ಇವತ್ತು ನೈಟ್ ಎಲ್ಲ ಬೇಡ, ರಿಸ್ಕು ಸುಮ್ಮನೆ. ಬ್ರೋ ಸಿಗೋಣ. ಬಾಯ್. ಎಸ್, ಸಿಗೋಣ ಬ್ರೋ. ಇಲ್ಲಿಗೆ ನಮ್ಮ ರೈಡ್ ಎಂಡ್. ವಿ ರೀಚ್ಡ್ ಮೈಸೂರ್. ಬೈ ಒಂದು ಬಾಯ್ ಅನ್ಬಿಡಿ. ಬಾಯ್ ಅನ್ಬಿಡಿ. ನಮಸ್ತೆ ಇಂಡಿಯಾ, ಟಾಟಾ.
ನೀ ಏನ್ ಸಿಗ್ತಿಲ್ಲ ನಡೆಯಲ್ಲ ಲೋಪರ್. ಫುಲ್ ಬಾಡಿ ಪೇನ್. ಓಕೆ ಫ್ರೆಂಡ್ಸ್, ಬಾಯ್.